ಆಮೇಲೆ ಮತ್ತು FDA ಮಹಾನಗರ ಪಾಲಿಕೆ ಬಳ್ಳಾರಿ 1 ವರ್ಷ ಮಾಡಿದ್ರು. 1 ವರ್ಷ ಆದಮೇಲೆ ಅಲ್ಲಿ ಮತ್ತೆ PSI ಮಾಡಿದ್ರು. PSI ಸೆಲೆಕ್ಷನ್ ಆಯಿತು, ಜನರಲ್ಲೆಲ್ಲ ಆಯಿತು. ಚೆನ್ನಾಗಿ ಮಾರ್ಕ್ಸ್ ತೆಗೆದು ಒಳ್ಳೆ ರಿಸಲ್ಟ್ ಬಂತು. ಆಯ್ತು ಇಲ್ಲಿ ರಿಲೀವ್ ಮಾಡ್ಬೇಕಾದ್ರೆ ಅಲ್ಲಿ ಕಮಿಷನರ್ ಹೇಳಿದ್ರು, ಒಂದು ಕಿವಿ ಮಾತು ಹೇಳಿದ್ರು, ಇಲ್ಲೇ ದೊಡ್ಡ ಪೋಸ್ಟಿಗೆ ಹೋಗ್ತೀವಿ, ಇಲ್ಲೇ ಕಮಿಷನರ್ ಆಗಿಬಿಡ್ತೀಯ, ಪೊಲೀಸ್ ಇಲಾಖೆಗೆ ಏನು ಮಾಡ್ತೀವಿ ಅಲ್ಲಿ. ಮತ್ತು ಕಂಡೀಷನ್ಸ್ ಟರ್ಮ್ಸ್ ಒಪ್ಕೊಂಡಿರ್ತೀವಲ್ಲ, ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ಸ್ಯಾಲ್ರಿ ಎಲ್ಲ ರೀಫಂಡ್ ಮಾಡಿದ್ವಿ 2,80,000. ನಾವು ಎಲ್ಲರೂ ನೌಕರಿ ತಗೊಳಕ್ಕೆ ದುಡ್ಡು ಕೊಟ್ಟರೆ ನೌಕರಿ ಬಿಟ್ಟು ಬರೋಕ್ಕೆ ದುಡ್ಡು ಕೊಟ್ಟಿವಿ ನಾವು. ಒಂದು ಏನಿತ್ತು ಅಂದ್ರೆ ಅವನಿಗೆ ಒಂದು ಏನಿತ್ತು, ಪಬ್ಲಿಕ್ಗೆ ಏನಾದರೂ ಒಳ್ಳೇದು ಮಾಡೋಣ. ಕೆಲ ಸಮುದಾಯದಿಂದ ಬಂದೀವಿ, ದಲಿತ ಸಮುದಾಯದಿಂದ ಬಂದೀವಿ. ಸನ್ಮಾನ ಎಲ್ಲ ಮಾಡಿದಾರಲ್ಲ ಅವರು ಆಚೆ ಬರ್ಬೇಕಾದ್ರೆ. ಹೌದು, ಅವೆಲ್ಲ ತಿಂಗಳಿಗೆ ಹಂಗೆ ತಿಂಗಳಿಗೊಂದು ಫಂಕ್ಷನ್ ನೋಡ್ರಿ. ಅದೇ ಇವ್ರು ಯಾರೇನೆ ನೋಡ್ರಿ, ತಿಂಗಳಿಗೊಂದು ಫಂಕ್ಷನ್. ಅಲ್ಲಿ ನಾನು ಏನಾದರೂ ನಮ್ಮ ಸಮಾಜಕ್ಕೆ ಅನ್ಯಾಯ ಏನಾದರೂ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂದ್ರೆ ಪೊಲೀಸ್ ಇಲಾಖೆ ನನಗೆ ಅವಕಾಶ ಐತಿ, ನಾನು ಪೊಲೀಸ್ ಇಲಾಖೆ ಬರ್ತೀನಪ್ಪ, ಸೇವೆ ಮಾಡ್ತೀನಿ. ಮತ್ತು KS ಟ್ರೈ ಮಾಡೋದು ಆಗಲಿಲ್ಲ, ಆದರೂ ಬಿಟ್ಟಿರಲಿಲ್ಲ. ಬಟ್ ಏನಾದರೂ ಮಾಡೋಣ ಅಂತೇಳಿ ಪ್ರೊಸೆಸ್ ಒಳಗಿದ್ದ. ಬಟ್ ಸರ್ ಅಲ್ಲಿ ಯಾದಗಿರಿ ಹೆಸರು ಕೇಳಿದ್ರೆ ಸಾಕು. ಯಾದಗಿರಿಯಲ್ಲಿ ಜವರಿಗೆ ಮಾಡ್ಯಾನ, ಜವರಿಗೆ ಒಳಗೆ ಪ್ರೊಫೆಷನರಿಯಾಗಿ ಮಾಡ್ಯಾನ, ಜವರಿಗೆ ಮಾಡ್ಯಾನ. ಇಲ್ಲೆಲ್ಲ ಅವನ ಹೆಸರು ಹೇಳಿದ್ರೆ ಅಷ್ಟು, ಅವನ ಹೆಸರು ಮೇಲೆ ಸಂಘ ಕಟ್ಕೊಂಡು ಅಲ್ಲೆಲ್ಲ ಸೋಷಿಯಲ್ ಸರ್ವಿಸ್ ಕೊಡ್ತಾರೆ. ಇಷ್ಟು ನಾವು ಒಳ್ಳೆಯ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋಣ ಅಂತಕ್ಕಂಥ ಯುವಕನ ಈ ಥರ ಬಲಿಯಾದ್ಮೇಲೆ ಅಂತ ನಮ್ಗೆ ಭಾಳ ಪರಗಿದೆ. ನಮ್ಮ ಕುಟುಂಬ ಅವನ ಮೇಲೆ ಡಿಪೆಂಡ್ ಇದ್ದೀವಿ. ನಾವೇನು ದೊಡ್ಡ ಶ್ರೀಮಂತ ಮಕ್ಕಳಿಂದ ಬಂದಿದ್ದೀವಿ, ಕೂಲಿ ನಾಲಿ ಮಾಡಿ ಬದುಕಂತ. ನಮ್ಮ ಪ್ಯೂರ್ಲಿ ನಮ್ಮ ತಂದೆ ತಾಯಿಗಳು ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೂಲಿ ಮಾಡಿದ್ರೆ ನಾವು ನಮ್ಮನ್ನೆಲ್ಲ ಓದಿಸಿಲ್ಲ. ನಂದು MA ಪೊಲಿಟಿಕಲ್ ಸೈನ್ಸ್, MA ಇನ್ ಹಿಸ್ಟ್ರಿ, B.Ed ಸೆಟ್ ಎಲ್ಲ. ಕಮಲಾಪುರದಾಗಿದ್ದಾಗ DNDIS ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದೆ ಸರ್. ಸೀಟ್ ಬರ್ಕೊಂಡು ಮುಂಚೆ ಕೊಡೋದಕ್ಕೆ ಶಂಕರ್ ಲಿಂಗೇಗೌಡ ಯಾರಾಗಿದ್ರು ಸಿರಟ್ಟಿ ಅವರು ನನಗೆ ತುಂಬ ತೊಂದರೆ ಕೊಡ್ತಾರೆ, 1 ಸೆಕೆಂಡ್ ಕೂಡ ಬಿಡಲ್ಲ. ಆ ಕಂಪ್ಲೇಂಟ್ ಕಮಿಷನರ್ ಹೋಗಿ ಮಾಡಿದ. ನಾನು ಕಂಪ್ಲೇಂಟ್ ನಾನು ಹೋಗಿದ್ದೆ ಕಮಲಾಪುರ ಇದ್ದಾಗ, ನಾನು 2 years 3 years ಬ್ಯಾಕ್ ಮಾತಾಡ್ಸಕ್ಕಂತ ಹೋಗಿದ್ದೆ ಸರ್. ಅವನಿಗೆ ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ, ಜೊತೆಗೆ ಮಾತಾಡ್ಸಕ್ಕಂತ ಹೋಗಿದ್ದೆ. ಅವ್ನ ಟೇಬಲ್ ಮೇಲೆ ಒಂದು ಇತ್ತು, ಡೈರಿ ನೋಡಿದೆ. ಡೈರಿ ನೋಡಿದ್ರೆ ಆ ಡೈರಿ ಒಳಗೆ ಕಂಪ್ಲೇಂಟ್ ಇತ್ತು. ನಾನು 4 ಪೇಜ್ ಕೊಟ್ಟು ಬಂದಿದ್ದು ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಆ ಕಂಪ್ಲೇಂಟ್ ಯಾವಾಗ ಮಾಡಿದ ಅಲ್ಲಿ ಸ್ಟಾರ್ಟ್ ಆಗಿದೆ. MLA ಅವರು ಎಷ್ಟು ಇದು MLA ಮಗ ನಾವು ಕೇಳಿರೋದು. ಇವರು ಇಬ್ಬರು ಸೇರಿ MLA ಡಿಮ್ಯಾಂಡ್ ಮಾಡೋರು, MLA ಮಗ ಡಿಮ್ಯಾಂಡ್ ಮಾಡೋರು. MLA ಏನು ಹೇಳ್ತಾರೆ ಅಂದರೆ ನಮ್ಮ ಒಲೆ ಮಾದಿಗರು ಇರ್ಬಾರ್ದು, SCಗಳು ಬೇಡಪ್ಪ ನನಗೆ, ನಮ್ಮ ಏರಿಯಾದಾಗ SCಗಳು ಬೇಡ ನನಗೆ. ಏರಿಯಾದಲ್ಲಿ SC ಕ್ಷೇತ್ರದಾಗ ಇಷ್ಟು ದಿನ ಕೆಲಸ ಮಾಡಿದ್ದೆ ನೀನು. ಏನು ಕೆಲಸ ಮಾಡಿದ್ರಪ್ಪ? 7 ತಿಂಗಳು ಅದ್ರಲ್ಲಿ 4 ತಿಂಗಳು ಎಲೆಕ್ಷನ್ ಆಚೆ ಹಾಕಿದಾರಲ್ಲ, ದಲಿತರು ಬೇಡ ಅಲ್ಲಿ ಅಂತ. ಯಾಕೆ ಸರ್ ನಾವೇನು ಅರ್ಜಿ ಹಾಕಿ ಹುಟ್ಕೊಂಡಿರ್ತೀವ, ನಾವು ಇಂಥ ಜಾತಿ ಒಳಗೆ ಹುಟ್ಟಬೇಕಂತ? ಈ ಯಾವ ಪ್ರಪಂಚದಾಗ ಬದುಕ್ತಾ ಇದೀವಿ ನಾವು? ಈಗ ಜಗತ್ತೊಳಗೆ ಪ್ರಬಲ ಜಾತಿ, ಪ್ರಬಲವಾಗಿ ದುಡ್ಡಿದ್ದರು ಮಾತ್ರ ಬದುಕಲಿಕ್ಕೆ ಅವಕಾಶ. ದೊಡ್ಡ ದೊಡ್ಡ ಉದ್ಯೋಗ ಹೋಗ್ಲಿಕ್ಕೆ ಇದಕ್ಕೆಲ್ಲ ಬಡವರು ಏನೋ ನೌಕರಿನ ಮಾಡಬಾರ್ದು, ಜೀವನನೇ ಮಾಡಬಾರ್ದು. ಅಷ್ಟು ಕೀಳಾಗಿ ಅಲ್ಲ, ಒಬ್ಬ ಆ ಕಾನೂನು ಚೌಕಟ್ಟೊಳಗೆ ಕಾನೂನು ಅಡಿಯಲ್ಲಿ ಆಯ್ಕೆಯಾಗಿ ಜನರ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಅದೇ ಜಾತಿ ವ್ಯವಸ್ಥೆ ಮಾಡ್ತಾನಂದ್ರೆ, ನೀನು ಒಲೆ ಮಾದಿಗೆ ನಮಗೆ ಬೇಡ, ನೀವು SC ಇದ್ದೀವಿ ಅಂತಂದ್ರೆ ಏನು ವ್ಯವಸ್ಥೆ ಇದೆ? ಯಾಕೆ ಬದುಕಬೇಕಾಗಿದೆ ನಾವು? ಸರ್ ನಮ್ದು ಏನಾದ್ರು ಬ್ಯಾಕ್ಗ್ರೌಂಡ್ ಇದ್ರೆ ಕೇಳ್ರಿ, ಎಲ್ಲರಿಗೂ 0 ಇಂದ ಬಂದಿರೋ ಸರ್. ನಮ್ಮಪ್ಪ ಕೂಲಿ ನಾಲಿ ಮಾಡಿ ನಮ್ಮ ಇಷ್ಟೆಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಷನ್ ಇದೀವಿ ಅಂದ್ರೆ. ಅಲ್ಲ, ನನಗೆ ಆಶ್ಚರ್ಯ ನೀವು MA ಇದು ಮಾಡಿದ್ದೀರಾ ಅಂತ. ಬೆಂಗಳೂರಲ್ಲಿ ದಯಾನಂದ ಕಾಲೇಜ್ ಆಫ್ ಎಜುಕೇಶನ್ ಕಾಲೇಜ್ ಪಕ್ಷ ಸರ್. ಹೆಗಡೆ ನಗರದಿಂದ ಏರ್ಪೋರ್ಟ್ ರೋಡ್. ನಾನು ಅಲ್ಲೇ B.Ed ಓದಿರೋದು ಸರ್. ಇಲ್ಲ ಸರ್, 120 ರೂಪಾಯಿ ಫೀಸ್ ಕಟ್ಟಿ ಸರ್. ಕಾಲೇಜ್ ಗೌರ್ಮೆಂಟ್ ಸೀಟಲ್ಲಿ ಓದಿರೋದು. 20 ವರ್ಷ ಆಯ್ತು ನಾನು B.Ed ಮುಗಿಸಿ. 2004-05 B.Ed ಮುಗಿಸಿದ್ದೀನಿ. ಅಲ್ಲೇ ಬೆಂಗಳೂರು ಯೂನಿವರ್ಸಿಟಿ ನಾನು MA ಇನ್ ಪೊಲಿಟಿಕಲ್ ಸೈನ್ಸ್, ಕುವೆಂಪು ಯೂನಿವರ್ಸಿಟಿ MA ಇನ್ ಹಿಸ್ಟ್ರಿ. ನಮಗೇನು ನಮ್ಮ ಬಡತನ ಸಲುವಾಗಿ ನಾನು ಇದ್ದವರೊಬ್ರು ಒಬ್ರು ಇದ್ರಲ್ಲ, ಹೋಗಲು ಮುಂದರ್ಲಿ ಮಂತನಕ್ಕೆ ಒಬ್ಬರ ಇರ್ತಾರಲ್ಲ ಅನ್ನೋದು ಇದೇ ಆಸೆ ಇತ್ತು.
ಇದೇ ಮಧ್ಯಾಹ್ನ ಎಲ್ಲ ಆಪ್ನ ಪರೀಕ್ಷೆಂಡು ಹೇಳ್ದ ರಾತ್ರಿ ಈ ತರ ದುಡ್ಡು ಕೇಳಿ ಇದೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಈ ದುಡ್ಡಿನ ಸುದ್ದಿನ ಐತಲ್ಲ, ನನಗೆ ಈ ದುಡ್ಡಿನ ಸುದ್ದಿನ ಐತಲ್ಲ, ಏನೋ ತಾಯಿ ಕೂಡ ಮಾತಾಡ್ತಾರೆ. ಏನ್ ಹೇಳಿದ್ನಮ್ಮ? ಇಲ್ಲ ನಮಗೆ ಗೊತ್ತದ. ನಿನ್ನೆ ಪಾದಯಾತ್ರೆಗಿದ್ರು ಈ ಸಲ ಬಿಟ್ಟು ಬಂದವು. ಭೀಮು ನಾಯ್ಕ ಅವ್ರೆಲ್ಲರೂ ಎಫ್ಐಆರ್ ಮಾಡಂಗಿಲ್ಲ ಅಂದ್ಮೇಲೆ ಅಣ್ಣನ್ ಕರ್ಕೊಂಡು ಇವತ್ತು ನಾವು ಸ್ಟ್ರೈಕ್ ಕುಂದಿರ್ತೀವಿ ಅಂದ್ಮೇಲೆ ಮಾಡಿದ್ದೆ ಎಫ್ಐಆರ್. ನನಗೆ ನಿನ್ನೆ ನೋವಿನ ಸಂಗತಿ ಏನಂದ್ರೆ ನೀವು ಕೂಡ ಆ ಇಲಾಖೆ ನಿಭಾಯಿಸಿ ಬಂದಿರಂತ. ಇನ್ಸಿಡೆಂಟ್ ಆಗಿ 1 ಗಂಟೆ ಇನ್ಸಿಡೆಂಟ್ ಇವರು ಕನ್ಫರ್ಮ್ ಆಗಿರೋದು. ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಎಲ್ಲ ಮಾಡೋರು 7 ಗಂಟೆ. 7 ಗಂಟೆಯಿಂದ ಯಾರು ಕಂಪ್ಲೇಂಟ್ ಕೊಡೋ ನೆಸೆಸಿಟಿ